ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ನಾವು ನಮ್ಮ ಆ್ಯನಿವರ್ಸರಿ ದಿನವೇ ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಹಸ್ಬೆಂಡ್ ಇರೋದು ರಾಮನಗರದಲ್ಲಿ. ಸದ್ಯಕ್ಕೆ ನಾನು ಮತ್ತು ಪಾಪು ಇಬ್ಬರು ಇರೋದು ನಮ್ಮ ಹಳ್ಳಿಯಲ್ಲಿ ಊರಲ್ಲಿದ್ದೀವಿ. ತುಂಬ ಕೆಲಸ ಇತ್ತು ಅಂತ ನನ್ನ ಹಸ್ಬೆಂಡ್ 1 ಮಂತಿಂದ ಬಂದಿರಲಿಲ್ಲ. ಸೊ ಆ್ಯನಿವರ್ಸರಿ ಇರೋದ್ರಿಂದ ಹಾಗೆ ಅವ್ರಿಗೆ ಮಕ್ಕಳು ನೋಡಬೇಕು ಅಂತ ತುಂಬ ಆಸೆ ಆಗಿರೋದ್ರಿಂದ ಅವರು ಬಂದಿದ್ದಾರೆ ಇವತ್ತು. ಅವರಿರೋದು ರಾಮನಗರಲ್ಲಿ. ಸೊ ಬರ್ತಾ ಸ್ವಲ್ಪ ಮಾವಿನ ಹಣ್ಣೆಲ್ಲ ತೊಗೊಂಬಂದಿದ್ರು. ನನ್ನ ಮಗಳು ಡೋರ್ ಹತ್ರನೇ ನಿಂತ್ಕೊಂಡು ಎತ್ಕೊಳ್ಳಿ ಅಂತ ವೆಯ್ಟ್ ಮಾಡ್ತಾಯಿದ್ಲು. ಸೊ ನಮ್ಮ ಮನೆಯವರು ಆ್ಯನಿವರ್ಸರಿ ಇರೋದ್ರಿಂದ ಕೇಕ್ ಕೂಡ ತೊಗೊಂಬಂದಿದ್ರು. ಅವ್ರು ಆ್ಯಕ್ಚುಲಿ ಹೇಳ್ತಾಯಿದ್ರು ಇದು ಸ್ಪೆಷಲ್ ಕೇಕು ಅಂತ. ಯಾವ ಫ್ಲೇವರ್ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ನನ್ನ ಮಗಳು ಫ್ರೆಶ್ ಅಪ್ ಆಗಿಯಪ್ಪ ಅಂತ ಆಲ್ರೆಡಿ ಚೊಂಬೆಲ್ಲ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದಾಳೆ. ನಾನು ನಮ್ಮ ಮನೆಯವರು ಬರ್ತಿದ್ದ ಕೂಡಲೇ ಅವ್ರಿಗೆ ಆ್ಯನಿವರ್ಸರಿ ವಿಶ್ ಮಾಡಿದೆ. ಅವರು ಕೂಡ ವಿಶ್ ಮಾಡಿದ್ರು. ನನ್ನ ಮಗಳು ಫುಲ್ಲು ಅಪ್ಪನ ಡ್ಯೂಟಿಗೆ ಹಾಜರಾಗ್ಬಿಟ್ಟಿದ್ದಾಳೆ. ಬಂದ ಕೂಡಲೇ ಟವಲ್ ಕೊಡೋದೇನು. ನಮ್ಮ ಮನೆಯವರು ಮನೇಲಿದ್ದರೆ ಇಲ್ಲ ಯಾವಾಗಾದರೂ ಇಲ್ಲಿಂದ ಬಂದ್ರೂ ಆಯಿತು, ಮಕ್ಳಿಗೂ ಇದ್ದರೆ ಅವರು ಯಾವಾಗೂ ಊಟ ತಿಂಡಿ ಎಲ್ಲ ಅವರೇ ತಿನ್ನಿಸೋದು. ಅದು ಒಂಥರ ಅವ್ರ ಫೇವ್ರೆಟ್ ಕೆಲಸ ಅಂತಲೇ ಹೇಳ್ಬೋದು. ತುಂಬ ಮಿಸ್ ಮಾಡ್ಕೋತಾಯಿದ್ರು ಅವ್ರ ಅಪ್ಪನ. ಸೊ ಹಾಗಾಗಿ ಬಂದ ಕೂಡಲೇ ಇಬ್ಬರು ಚೆನ್ನಾಗಿ ಅಪ್ಪನ ಮೇಲೆ ಕೂತ್ಕೊಂಡು ಆಟ ಆಡಿ ತುಳಿದಾಕಿ ಎಲ್ಲ ಮಾಡಿದ್ರು. ನನ್ನ ಮಗಳು ಹಾಗೆ ವೀಡಿಯೋಗೆಲ್ಲ ಹಾಯ್ ಮಾಡಿದ್ಲು. ಸೊ ನನ್ನ ದೊಡ್ಡ ಮಗಳು ಅಂತೂ ಅವರಪ್ಪ ಅಂದರೆ ಫೇವ್ರೆಟ್. ಅವಳಿಗೆ ಚಿಕ್ಕ ಮಗಳನ್ನೂ ತಳ್ಳಿ ನಾನೇ ಆಟಾಡ್ತೀನಿ ಅಂತ ಅವಳು ಫುಲ್ಲು ಅವರಪ್ಪನ ಜೊತೆ. ಮಕ್ಕಳಿಬ್ಬರು ಅಷ್ಟೇ, ಅವರಪ್ಪ ಇಲ್ಲ ಅಂದರೆ ಫುಲ್ಲು ನನಗೆ ಅಂಟ್ಕೊಂಡಿರ್ತಾರೆ ಅಮ್ಮ ಅಂತ. ಅವರಪ್ಪ ಯಾವಾಗ ಬರ್ತಾರೆ ಆವಾಗಿಂದ ಅವರಿಬ್ಬರು ಅಪ್ಪನ ಮಕ್ಕಳು ನನ್ನ ಹತ್ರನೇ ಬರೋಲ್ಲ. ಅವ್ರಿಗೆ ಊಟ ತಿನ್ನಿಸೋದಾಗಲಿ, ಇನ್ನೊಂದು ಆಟ ಆಡ್ಸೋದಾಗಲಿ, ಏನಾಗಲಿ ಪ್ರತಿಯೊಂದು ಕೆಲಸಕ್ಕೂ ಅವ್ರಿಗೆ ಅವ್ರ ಅಪ್ಪನೇ ಬೇಕು. ನನ್ನ ಹತ್ರನೇ ಬರೋಲ್ಲ ಅವರು. ಸೊ ಈವ್ನಿಂಗ್ ಆಯಿತು, ಆ್ಯನಿವರ್ಸರಿ ಅಲ್ವಾ, ಹಾಗಾಗಿ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಮಕ್ಕಳು ಎಲ್ಲರೂ ಕೇಕ್ ಕಟ್ ಮಾಡೋಣ ಅಂತ ರೆಡಿ ಆದ್ವಿ. ಸೊ ನಾವು 4 ಜನ ಜೊತೆ ಅಜ್ಜಿ ಕೂಡ ಇದ್ದಾರೆ, ಬಟ್ ಅವರು ವೀಡಿಯೋಗೆಲ್ಲ ಬರೋಲ್ಲ. ಮತ್ತು ಐಸ್ ಕೇಕ್ ಆಗಿರೋದ್ರಿಂದ ಅವ್ರು ಕೂಡ ತಿನ್ನೋಲ್ಲ. ಹಾಗಾಗಿ ನಾವೇ 4 ಜನ ಸೆಲೆಬ್ರೇಟ್ ಮಾಡಿದ್ವಿ. ನಿಮ್ಗೆ ಅದು ಯಾವ ಕೇಕ್ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ಅಂತೂ ಕೇಕ್ ನೋಡ್ಬಿಟ್ಟು ಅಮ್ಮ ಅಂತ ಹಠ ಮಾಡ್ತಿದ್ಲು. ಅದು ಐಸ್ ಫ್ಲೇವರ್ ಕೇಕ್ ಆಗಿರೋದ್ರಿಂದ ನಾವು ಮಕ್ಕಳಿಗಷ್ಟು ತಿನ್ನಿಸಲ್ಲ. ಸೊ ಬ್ರೆಡ್ ಮಾತ್ರ ತಿನ್ನಿಸ್ತೀವಿ. ಸೊ ನಮ್ಮ ಮದುವೆಗೆ ಈಗ 5 ಇಯರ್ಸ್ ಕಂಪ್ಲೀಟ್ ಆಯಿತು. ಈ 5 ಇಯರ್ಸಲ್ಲಿ ನಾವು ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀವಿ. ಅದ್ರ ಜೊತೆ ನಮ್ಮ ಪಾಪು ಆದಾಗಿಂದನೂ ನಮಗೆ ತುಂಬ ಪ್ರಾಬ್ಲಮ್ಸ್ ಆಯಿತು. ಬಟ್ ನಾವು ಅದೆಲ್ಲನೂ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಫೇಸ್ ಮಾಡಿದ್ದೀವಿ. ನನ್ನ ಲೈಫಲ್ಲಿ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ಅಂದರೆ ಅದು ನನ್ನ ಹಸ್ಬೆಂಡು ಮತ್ತು ಮಕ್ಕಳು. ಇದು ನಮ್ಮ ಪುಟ್ಟ ಆ್ಯನಿವರ್ಸರಿ ಸೆಲೆಬ್ರೇಷನ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮುಂದೆ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.